ನಮ್ದೊಂದು ಸಾಧಾರಣವಾದಂತ ಕುಟುಂಬ. ಹಳ್ಳಿನಲ್ಲಿ ಇರೋಂತ ಒಂದು ಕುಟುಂಬ. ಕೂಲಿ ಮಾಡ್ಕೊಂಡ್ ಜೀವನ ಮಾಡೋರ್ ನಾವು. ದನ ಕರುಗಳ್ನ ಸಾಕ್ಕೊಂಡು ನನ್ ಕುಟುಂಬನ ನಾನ್ ಕಾಪಾಡ್ಕೊತಾ ಇದ್ದೆ. ಕುಡ್ತಕ್ಕೆ ಅಡಿಕ್ಟ್ ಆಗಿ ನನ್ನ ಗಂಡ ದೊಡ್ಡ ಕುಡುಕ್ನಾಗಿ ಹೋದ್ ಕಡೆ ಬಂದ್ ಕಡೆ ಎಲ್ಲ ಅಲ್ಲಲ್ಲೇ ಬಿದ್ದು ಬಿಡ್ತಾ ಇದ್ರು. ಒಳ್ಳೇದಕ್ಕೆ ಕೆಟ್ಟದಕ್ಕೆ ಅಂತ ಹೋದ್ರು ಅಲ್ಲೂ ಕುಡ್ದು ಬೀಳ್ತಾ ಇದ್ರು. ಕೆಲ್ಸಕ್ ಹೋದ್ರು ಕೆಲ್ಸ ಬಿಟ್ಟು ಕುಡ್ದು ಅಲ್ಲೂ ಬಿದ್ದು ಬಿಡ್ತಾ ಇದ್ರು. ಸ್ನಾನಕ್ ಹೋಗ್ತೀನಿ ಅಂತ ಹೇಳಿ ಅಲ್ಲೂ ಕುಡ್ದು ಬೀಳ್ತಾ ಇದ್ರು. ಅಕ್ಕಪಕ್ಕದವ್ರೆಲ್ಲ ನಿನ್ ಗಂಡ ಅಲ್ ಬಿದ್ದಿದ್ದಾನೆ ಇಲ್ ಬಿದ್ದಿದ್ದಾನೆ ಅಂತ ಹೇಳ್ತಾ ಇದ್ರು. ಅವಮಾನ ಆಗ್ತಾ ಇತ್ತು. ನಮ್ ಮಕ್ಕಳು ಕೂಡ ಏನಮ್ಮ ಇದು, ಅಪ್ಪ ಹೀಗೆಲ್ಲ ಮಾಡ್ತಾ ಇದಾರೆ, ಅಪ್ಪ ಕುಡ್ದು ಅಲ್ಲಿ ಇಲ್ಲಿ ಬಿದ್ದಿರ್ತಾರೆ, ನೀನ್ ಕೇಳಲ್ವಾ ಅಮ್ಮ ಅಂತ ನನ್ನ ಪ್ರಶ್ನೆ ಮಾಡ್ತಿದ್ರು. ನನಗ್ ತುಂಬಾ ಅಸಹ್ಯ ಅನ್ನಿಸ್ತಾ ಇತ್ತು, ಮರ್ಯಾದೆ ಹೋಗ್ತಾ ಇತ್ತು. ಈ ಕುಡ್ತದಿಂದಾಗಿ ದನ ಕರುಗಳ್ನು ಸರಿಯಾಗಿ ನೋಡ್ಕೊಳ್ಳೋದಕ್ಕಾಗ್ತಾ ಇರ್ಲಿಲ್ಲ. ಸಂಸಾರ ನಡೆಸೋದೇ ಕಷ್ಟ ಆಗೋಯ್ತು. ಒಂದ್ ಹೊತ್ತಿನ ಊಟಕ್ಕೂ ಕೂಡ ದನಗಳ್ನ ಮಾರಿ ಜೀವನ ನಡೆಸೋ ಹಾಗಾಗೋಯ್ತು. ಅಷ್ಟೆಲ್ಲ ಕಷ್ಟಪಟ್ಟಿದೀನಿ. ಆಗ ನಮ್ಮನೆ ಪಕ್ಕದ ಮನೇಲಿರೋ ಅಕ್ಕ ಅವ್ರ ಗಂಡನ್ಗೆ ಅಡಿಕ್ಷನ್ ಕಿಲ್ಲರ್ ಔಷಧಿ ತಂದ್ಕೊಟ್ರಂತೆ. ನನ್ಗೂ ಕೂಡ ಅದನ್ನೇ ತರ್ಸ್ಕೊಡ್ತೀನಿ ಅಂದ್ರು. ಅವ್ರು ತರ್ಸ್ಕೊಟ್ಟಂತ ಔಷಧಿನ ಟೀನಲ್ಲಿ ಕಾಫಿನಲ್ಲಿ 2 ತೊಟ್ಟು ಬೆರ್ಸಿ ಕೊಡ್ತಾ ಇದ್ದೆ. ಅದನ್ ಕುಡಿಯೋಕ್ ಶುರು ಮಾಡಿ ಸ್ವಲ್ಪ ದಿನದಲ್ಲೇ ವ್ಯತ್ಯಾಸ ಗೊತ್ತಾಯ್ತು. ನಾನು ಕೂಡ ಏನ್ರೀ ಟೈಮ್ ಆಯ್ತು ಕುಡಿಯೋಕ್ ಹೋಗಲ್ವಾ ಅಂತ ಕೇಳ್ತಿದ್ದೆ. ನನಗೆ ಅದ್ರ ಬಗ್ಗೆ ನೆನಪೇ ಬರಲ್ಲ ಅಂತ ಹೇಳ್ಬಿಟ್ರು. ಅದನ್ ಕೇಳಿ ನನ್ಗೆಷ್ಟು ಸಂತೋಷ ಆಯ್ತು ಗೊತ್ತಾ. ಅಡಿಕ್ಷನ್ ಕಿಲ್ಲರ್ ಔಷಧಿ ತಗೊಳೋದಕ್ ಶುರು ಮಾಡ್ದಾಗಿಂದ ಆ ಕುಡ್ತದ ಚಟನೂ ಇಲ್ಲ, ಕುಡುತ ಅನ್ನೋ ನೆನ್ಪು ಕೂಡ ಇಲ್ಲ. ಈಗ ಅವರು ಕುಡಿಯೋದನ್ನ ಬಿಟ್ಟ ಮೇಲೆ ಹಸು ಕರುಗಳನ್ನ ಚೆನ್ನಾಗ್ ನೋಡ್ಕೋತಾರೆ, ಮನೆನ ಚೆನ್ನಾಗ್ ನೋಡ್ಕೋತಾರೆ, ಯಾವ ತೊಂದ್ರೆನೂ ಇಲ್ಲ. ಕೆಲ್ಸಕ್ ಹೋಗ್ತಾರೆ ಬರ್ತಾರೆ. ನಾನು ನನ್ ಕುಟುಂಬದವರು ಸಂತೋಷವಾಗಿರೋದಕ್ ಕಾರಣ ಈ ಅಡಿಕ್ಷನ್ ಕಿಲ್ಲರ್ ಔಷಧಿನೇ. ಇನ್ನು ಚಿಂತೆ ಮಾಡ್ಬೇಡಿ. ಸಾಕಷ್ಟು ವರ್ಷ ಕುಡಿತಕ್ಕೆ ದಾಸರಾಗಿ ಒದ್ದಾಡ್ತಾ ಇರೋರ್ಗೆ ಅಡಿಕ್ಷನ್ ಕಿಲ್ಲರ್ ಈಗ ಹೊಸ ಶಕ್ತಿಯೊಂದಿಗೆ ಬಂದಾಯ್ತು. ಇದು ಯಾವ ರೀತಿಯ ಅಮಲಿಗೆ ದಾಸರಾಗಿದ್ದವರನ್ನು ಕೂಡ ಆ ಚಟದಿಂದ ಹೊರಗಡೆ ತಂದುಬಿಡುತ್ತೆ, ಅವರ ಕುಟುಂಬವನ್ನು ಕಾಪಾಡುತ್ತೆ. ನಮ್ಮ ಅಡಿಕ್ಷನ್ ಕಿಲ್ಲರ್ ನಮ್ಮ ಜನಗಳ ಮನಸ್ಸಿನಲ್ಲಿ ಈ ಮಟ್ಟಕ್ಕೆ ಸ್ಥಾನ ಪಡ್ಕೊಂಡಿದೆ ಅಂದ್ರೆ ಅದಕ್ಕೆ ಕಾರಣ ಒಂದೇ, ಇದರ ರಿಸಲ್ಟ್. ಯಾವ ಬಗೆಯ ಚಟ ಇದ್ದರೂ ಸಹ ಅದನ್ನ ಮೀರಿ ಸುಲಭವಾಗಿ ಹೊರಗೆ ಬರಬಹುದು. ಹಲವಾರು ವರ್ಷ ಅಮಲಿಗೆ ದಾಸರಾಗಿದ್ದರೂ ಅಂಥವರನ್ನ ಅವರ ಚಟದಿಂದ ಬಿಡಿಸಬಹುದು. ತಕ್ಷಣವೇ ಆರ್ಡರ್ ಮಾಡೋದಕ್ಕೆ ಸ್ಕ್ರೀನ್ ನಲ್ಲಿ ಇರುವ ನಂಬರ್ಗೆ ಕರೆ ಮಾಡಿ. ಇದು ಸುರಕ್ಷಿತವಾದ್ದು, ಅಡ್ಡ ಪರಿಣಾಮಗಳು ಇಲ್ಲ. ಹಿಮಾಲಯದ ತಪ್ಪಲಿನಿಂದ ತಂದಿರುವ ಸಂಪೂರ್ಣವಾದ ಆಯುರ್ವೇದ ಮೂಲಿಕೆಗಳಿಂದ ತಯಾರಾಗಿದೆ. ಕುಡಿಯೋ ಚಟ, ಹೊಗೆ ಸೊಪ್ಪು, ಗುಟ್ಕಾ, ಪಾನ್, ಡ್ರಗ್ಸ್ ಇಂಥ ಅಮಲಿನ ಅಭ್ಯಾಸ ಪೂರ್ತಿಯಾಗಿ ಹಲವು ರೀತಿಯಾಗಿದೆ. ಮೊದಲಿಗೆ ಸಾಧಾರಣ ಅಂತ ತಿಳ್ಕೊಂಡಿದ್ದಂಥ ಈ ಅಭ್ಯಾಸ ಈಗ ಒಂದು ಕುಡಿತದ ರೋಗವಾಗ್ಬಿಟ್ಟಿದೆ. ಅದು ಮರೆಯಬಾರದಂತ ಒಂದು ಸತ್ಯ. ಈ ಕುಡಿಯೋ ಚಟವನ್ನ ಕಂಟ್ರೋಲ್ ಮಾಡೋದಕ್ಕೆ ಎಷ್ಟೋ ಸೆಂಟರ್ಗಳು, ಎಷ್ಟೋ ಔಷಧಿಗಳು ಇವೆಲ್ಲ ಇವೆ. ಆದ್ರೆ ಫಲಿತಾಂಶ ಬಹಳ ಬಹಳ ಕಡಿಮೆ. ಯಾಕೆ ಅಂತ ಗೊತ್ತಾ? ಈ ಕುಡಿಯೋ ಚಟಕ್ಕೆ ಬಿದ್ದವರು ಕುಡಿದ್ರೆ ಮಾತ್ರನೇ ಬದುಕೋದಿಕ್ಕೆ ಸಾಧ್ಯ ಅನ್ನುವಂಥ ಮನಸ್ಥಿತಿಗೆ ಬಂದುಬಿಡ್ತಾರೆ. ಕುಟುಂಬದಲ್ಲಿ ಅಮಲಿನ ಅಭ್ಯಾಸದಿಂದ ತೊಂದರೆ ಅನುಭವಿಸ್ತಾ ಇರೋ ಅಪ್ಪ, ಗಂಡ, ಮಗ ಹೀಗೆ ಎಲ್ಲರನ್ನೂ ಆ ಚಟದಿಂದ ಹೊರಗ್ ತರೋದಕ್ಕೆ ಪ್ರಾರಂಭ ಮಾಡಿರೋ ಒಂದು ಹೊಸ ಆವಿಷ್ಕಾರವೇ ನಮ್ಮ ಅಡಿಕ್ಷನ್ ಕಿಲ್ಲರ್.